Welcome to the channel. Class 8 Mathematics Chapter 4 Quadrilateral. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕ್ವಾಡ್ರಿಲ್ಯಾಟರಲ್ ಚಾಪ್ಟರ್ನ ವಿವರಣೆಯನ್ನ ಕಲಿಯೋಣ. ಮೊದಲಿಗೆ ಕ್ವಾಡ್ರಿಲ್ಯಾಟರಲ್ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳುವ. ಯಾವುದೇ ಒಂದು ಶೇಪ್ ಅಥವಾ ಫಿಗರ್ ಅದರಲ್ಲಿ 4 ಸೈಡ್ಸ್ಗಳಿದ್ರೆ ಅದನ್ನ ನಾವು ಕ್ವಾಡ್ರಿಲ್ಯಾಟರಲ್ಸ್ ಅಂತ ಹೇಳ್ತೇವೆ. ಅಂದ್ರೆ ಉದಾಹರಣೆಗೆ ಇಲ್ಲಿ ನಾನು ಒಂದು ಚಿತ್ರವನ್ನ ಬಿಡಿಸ್ತಾ ಇದ್ದೇನೆ. ಈ ರೀತಿಯಲ್ಲಿ ಬಿಡಿಸಿದಂತ ಈ ಚಿತ್ರದಲ್ಲಿ ನೀವು 4 ಸೈಡ್ಗಳನ್ನ ಕಾಣಬಹುದು. 1 2 3 4. ಸೊ ಇದನ್ನ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ಒಂದು ಶೇಪ್ ಅಥವಾ ಆಕೃತಿಯನ್ನ ನೀವು ತೆಗೆದುಕೊಂಡಾಗ ಅದರಲ್ಲಿ 4 ಬಾಹುಗಳು ಅಥವಾ 4 ಸೈಡ್ ಇದ್ರೆ ಅದನ್ನ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ತೇವೆ. ಹಾಗೆ ಆ ಸೈಡ್ಗಳು ಏನಿದೆ ಅವುಗಳು ನೇರವಾದ ರೇಖೆಗಳಾಗಿರ್ಬೇಕು. ಅದರಲ್ಲಿ ಯಾವುದೇ ರೀತಿಯ ಕರ್ವ್ ಇರಬಾರ್ದು, ಈ ರೀತಿಯ ಲೈನ್ಸ್ ಇರಬಾರ್ದು, ಸ್ಟ್ರೈಟ್ ಲೈನ್ಸ್ ಇರಬೇಕು ಅಥವಾ ಈ ರೀತಿಯಲ್ಲಿರುವಂತ ಲೈನ್ಸ್ ಇರಬೇಕು, ಲೈನ್ ಸೆಗ್ಮೆಂಟ್ ಇರಬೇಕು. ಆಗ ಅದನ್ನ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ತೇವೆ. ಸೊ ಕ್ವಾಡ್ರಿಲ್ಯಾಟರಲ್ ಅಂದ್ರೆ 4 ಸೈಡೆಡ್ ಫಿಗರ್ಸ್. ಹಾಗೆ ಇದನ್ನ ಕ್ವಾಡ್ರಿಲ್ಯಾಟರಲ್ಸ್ ಅಂತ ನಾವು ಯಾಕೆ ಕರೀತೇವೆ? ಯಾಕೆ ಅಂದ್ರೆ ಲ್ಯಾಟಿನ್ ವರ್ಡ್ ಏನಿದೆ, ಲ್ಯಾಟಿನ್ ಭಾಷೆಯಿಂದ ಕ್ವಾಡ್ರಿ ಅಂದ್ರೆ 4 ಅಂತ ಅರ್ಥ, ಹಾಗೆ ಲ್ಯಾಟಸ್ ಅಂದ್ರೆ ಸೈಡ್ಸ್ ಅಂತ ಅರ್ಥ. ಸೊ ಈ ಕ್ವಾಡ್ರಿಲ್ಯಾಟರಲ್ ಎನ್ನುವಂತ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಅಲ್ಲಿ ನಾವು ಕ್ವಾಡ್ರಿ ಅಂದ್ರೆ 4 ಅಂತ ಹೇಳ್ತೇವೆ, ಲ್ಯಾಟಸ್ ಅಂದ್ರೆ ಸೈಡ್ಸ್ ಅಂತ ಹೇಳ್ತೇವೆ. ಅದೆರಡನ್ನ ಒಟ್ಟುಗೂಡಿಸಿದಾಗ ಒಟ್ಟಾಗಿ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಕರಿತೇವೆ. ನಂತರ ಇಲ್ಲಿ ಕೆಲವೊಂದು ಫಿಗರ್ಸ್ ಗಳನ್ನ ಕೊಟ್ಟಿದ್ದಾರೆ, ಚಿತ್ರಗಳನ್ನ ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಯಾವುದು ಕ್ವಾಡ್ರಿಲ್ಯಾಟರಲ್ ಅಂತ ನೀವು ಇಲ್ಲಿ ಹೇಳಬೇಕು. ಮೊದಲಿಗೆ ಕೊಟ್ಟಿರುವಂತ ಚಿತ್ರ, ಈ ಚಿತ್ರವನ್ನ ನೀವು ಗಮನಿಸಿದ್ರೆ ಇದರಲ್ಲಿ ನಾವು ಹೇಗೆ ಅದು ಕ್ವಾಡ್ರಿಲ್ಯಾಟರಲ್ ಅಂತ ಕಂಡುಹಿಡಿಬಹುದು? ಮೊದಲಿಗೆ ನಾವು ನೋಡ್ಬೇಕು 4 ಸೈಡ್ ಇದೆಯಾ. ಯಾವುದೇ ಶೇಪ್ ಅಥವಾ ಫಿಗರ್ ಅನ್ನ ನೀವು ತೆಗೆದುಕೊಂಡಾಗ ಅದರಲ್ಲಿ 4 ಸೈಡ್ಸ್ ಇದೆಯಾ ಅಂತ ನೋಡ್ಬೇಕು. ಆಮೇಲೆ ಅಲ್ಲಿರುವಂತ ಎಲ್ಲಾ ಸೈಡ್ಸ್ ನ ಗೆರೆಗಳು ಲೈನ್ ಸೆಗ್ಮೆಂಟ್ ಆಗಿದೆಯಾ ಅಂತ ನೋಡ್ಬೇಕು. ಒಂದು ವೇಳೆ ಕರ್ವ್ ಇದ್ರೆ ಅಂದ್ರೆ ಈ ರೀತಿಯ ಆಕೃತಿ ಇದ್ರೆ ಅದು ಕ್ವಾಡ್ರಿಲ್ಯಾಟರಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ಮೊದಲನೇ ಚಿತ್ರವನ್ನ ನೀವು ಗಮನಿಸಿದ್ರೆ ಇಲ್ಲಿ ನೀವು ಕಾಣಬಹುದು, ಇಲ್ಲಿ 4 ಸೈಡ್ ಇದೆ. 1 2 3 4 4 ಸೈಡ್ ಇದೆ. ಹಾಗೆ ಇಲ್ಲಿರುವಂತ 4 ಸೈಡ್ಗಳು ಲೈನ್ ಸೆಗ್ಮೆಂಟ್ಗಳಾಗಿವೆ. ಹಾಗಾಗಿ ಯಾವುದೇ 2 ಸೈಡ್ಗಳನ್ನ ನೀವು ತೆಗೆದುಕೊಂಡಾಗ ಅದರ ನಡುವೆ ಆಂಗಲ್ಸ್ ಅಂದ್ರೆ ಕೋನ ಉಂಟಾಗ್ತಾ ಇದೆ. ಹಾಗಾಗಿ ಇದನ್ನ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ಬೋದು. ಸೊ ಇದು ಕ್ವಾಡ್ರಿಲ್ಯಾಟರಲ್ ಆಗಿದೆ. ನಂತರ ಎರಡನೇ ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಎರಡನೇ ಚಿತ್ರದಲ್ಲೂ ಕೂಡ ಮೊದಲಿಗೆ ನೀವು ನೋಡ್ಬೇಕು ಎಲ್ಲಾ ಬಾಹುಗಳು ಅಥವಾ ಎಲ್ಲಾ ಸೈಡ್ಸ್ಗಳು 4 ಇದೆಯಾ ಅಂತೇಳಿ. 1 2 3 4. ಸೊ 4 ಸೈಡ್ಸ್ ಇದೆ ಇಲ್ಲಿ. ಹಾಗೆ ಇಲ್ಲಿರುವಂತಹ ಸೈಡ್ಸ್ಗಳ ಲೈನ್ಗಳು ಏನಾಗಿದೆ, ಲೈನ್ ಸೆಗ್ಮೆಂಟ್ ಆಗಿದೆ, ಯಾವುದೇ ಕರ್ವ್ ಇಲ್ಲ. ಅದೇ ರೀತಿ ಯಾವುದೇ ಸೈಡ್ಗಳನ್ನ ತೆಗೆದುಕೊಂಡು ಅದರ ನಡುವೆ ಆಂಗಲ್ಸ್ ಗಳನ್ನ ನೀವು ಫಾರ್ಮ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ಕೂಡ ಒಂದು ಕ್ವಾಡ್ರಿಲ್ಯಾಟರಲ್ ಆಗಿದೆ. ನಂತರ ಕೊಟ್ಟಿರುವಂತ ಥರ್ಡ್ ಫಿಗರ್, ಇದರಲ್ಲಿ ಕೂಡ ನೀವು ಕಾಣಬಹುದು 1 2 3 4 4 ಸೈಡ್ಸ್ ಗಳನ್ನ ಕಾಣಬಹುದು. ಹಾಗೆ ಯಾವುದೇ ಸೈಡ್ ಅನ್ನ ತೆಗೆದುಕೊಂಡ್ರೆ, 2 ಸೈಡ್ ಅನ್ನ ತೆಗೆದುಕೊಂಡ್ರೆ ಅದರ ನಡುವೆ ಆಂಗಲ್ಸ್ ಗಳು ಫಾರ್ಮ್ ಆಗುವುದನ್ನು ಕೂಡ ನೀವು ಕಾಣಬಹುದು. ಹಾಗಾಗಿ ಇದು ಕೂಡ ಒಂದು ಕ್ವಾಡ್ರಿಲ್ಯಾಟರಲ್ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನಮ್ಗೆ ಕೊಟ್ಟಿರುವಂತಹ ಫೋರ್ತ್ ಫಿಗರ್, ಈ ಫೋರ್ತ್ ಫಿಗರ್ ಅನ್ನ ನೀವು ಗಮನಿಸಿದ್ರೆ ಇಲ್ಲಿ ಸೈಡ್ಗಳು 1 2 3 4 ಸೈಡ್ ಇದೆ. ಆದ್ರೆ ಈ 4ನೇ ಸೈಡ್ ಏನಿದೆ ಇದು ನೇರವಾದ ಅಂದ್ರೆ ಲೈನ್ ಸೆಗ್ಮೆಂಟ್ ಆಗಿಲ್ಲ, ಅದರ ಬದಲಿಗೆ ಕರ್ವ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಈ ರೀತಿ ಕರ್ವ್ ಅನ್ನ ಕೊಟ್ಟಾಗ ಯಾವುದೇ 2 ಸೈಡ್ ನ ನಡುವೆ ಆಂಗಲ್ಸ್ ಗಳನ್ನ ಫಾರ್ಮ್ ಮಾಡಲಿಕ್ಕೆ ಆಗುದಿಲ್ಲ. ಹಾಗಾಗಿ ಇದನ್ನ ನಾವು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಇದು ಕ್ವಾಡ್ರಿಲ್ಯಾಟರಲ್ ಆಗಿರುವುದಿಲ್ಲ. ಆಮೇಲೆ ಕೊಟ್ಟಿರುವಂತ 5ನೇ ಆಕೃತಿ ಅಥವಾ ಶೇಪ್, ಇದರಲ್ಲಿ ನೀವು ಕಾಣಬಹುದು
ಇಲ್ಲಿ ಎಷ್ಟು ಸೈಡ್ಗಳಿವೆ? 1 2 3 4 ಸೈಡ್ಸ್ ಇದೆ. ಬಟ್ ಇಲ್ಲಿ ಕೊಟ್ಟಿರುವಂತ ಸೈಡ್ ಏನಾಗಿದೆ, ಇದು ಲೈನ್ ಸೆಗ್ಮೆಂಟ್ ಆಗಿಲ್ಲ, ಈ ರೀತಿಯ ಲೈನ್ ಸೆಗ್ಮೆಂಟ್ ಆಗಿಲ್ಲ. ಅದರ ಬದಲಿಗೆ ಕರ್ವ್ ಅನ್ನ ಕೊಟ್ಟಿದ್ದಾರೆ ಹೀಗೆ. ಹಾಗಾಗಿ ಇಲ್ಲಿ ತಗೊಂಡಂತ ಯಾವುದೇ ಎರಡು ಸೈಡ್ಗಳನ್ನ ನೀವು ತೆಗೆದುಕೊಂಡ್ರೆ ಅದರ ನಡುವೆ ಕೋನಗಳು ಉಂಟಾಗುವುದಿಲ್ಲ. ಹಾಗಾಗಿ ಇದು ಕೂಡ ಒಂದು ಕ್ವಾಡ್ರಿಲ್ಯಾಟರಲ್ ಅಲ್ಲ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಇಲ್ಲಿ ಫಿಗರ್ 1 2 3 ಆರ್ ಕ್ವಾಡ್ರಿಲ್ಯಾಟರಲ್ಸ್ ಅಂಡ್ ಅದರ್ಸ್ ಆರ್ ನಾಟ್ ಅಂತ ಕೇಳಿದ್ದಾರೆ. ಸೊ ನೀವಿಲ್ಲಿ ಹೇಳ್ಬೋದು ಫಿಗರ್ 4 and 5 ಆರ್ ನಾಟ್ ಕ್ವಾಡ್ರಿಲ್ಯಾಟರಲ್ ಬಿಕಾಸ್ ದೇರ್ ಸೈಡ್ ಕಂಟೈನ್ಸ್ ಕರ್ವ್. ಇಲ್ಲಿ ಕರ್ವ್ ಇದೆ, ಲೈನ್ ಸೆಗ್ಮೆಂಟ್ ಇಲ್ಲ, ಹಾಗಾಗಿ ಅದು ಕ್ವಾಡ್ರಿಲ್ಯಾಟರಲ್ ಅಲ್ಲ ಅಂತ ಹೇಳ್ಬೋದು. ನಂತರ ಇಲ್ಲಿ ರೆಕ್ಟ್ಯಾಂಗಲ್ಸ್ ಮತ್ತೆ ಸ್ಕ್ವೇರ್ನ ವಿಷಯವಾಗಿ ಕೆಲವೊಂದು ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ. ಈಗ ರೆಕ್ಟ್ಯಾಂಗಲ್ ಅಂತ ನೀವು ತೆಗೆದುಕೊಂಡ್ರೆ, ರೆಕ್ಟ್ಯಾಂಗಲ್ ಅಂತ ಹೇಳಿದ್ರೆ ಅದು ಯಾವ ರೀತಿಯಲ್ಲಿ ಇರ್ತದೆ? ಈ ರೀತಿ ಇರುವಂತ ಆಕೃತಿ, ಇದನ್ನ ರೆಕ್ಟ್ಯಾಂಗಲ್ ಅಂತ ಹೇಳ್ತೇವೆ. ಹಾಗೆ ಇದು ಒಂದು ಕ್ವಾಡ್ರಿಲ್ಯಾಟರಲ್ ಆಗಿದೆ. ಅದೇ ರೀತಿ ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಯಾವ ರೀತಿ ಇರ್ತದೆ? ಈ ರೀತಿ ಇರುವಂತ ಆಕೃತಿ, ಇದು ಕೂಡ ಒಂದು ಕ್ವಾಡ್ರಿಲ್ಯಾಟರಲ್ ಆಗಿದೆ. ಈಗ ನಾವು ಮೊದಲಿಗೆ ಇಲ್ಲಿ ರೆಕ್ಟ್ಯಾಂಗಲ್ ಏನಿದೆ, ರೆಕ್ಟ್ಯಾಂಗಲ್ ಅಂದ್ರೆ ಏನು, ಅದರ ಫೀಚರ್ಸ್ ಏನು ಅಂತ ಹೇಳಿ ನೋಡುವ. ಸೊ ಅದನ್ನ ಕಲಿಲಿಕ್ಕಿದ್ದೇವೆ. ಸೊ ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾರೆ, ಒಂದೊಂದಾಗಿ ನೋಡುವ. ಮೊದಲ ಫೀಚರ್ಸ್ ಅನ್ನ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗಲ್ ಈಸ್ ಅ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ತಾರೆ. ಈಗ ಇಲ್ಲಿ ನಾನು ತೆಗೆದುಕೊಂಡಂತ ಚಿತ್ರದಲ್ಲಿ ಇದು ಕ್ವಾಡ್ರಿಲ್ಯಾಟರಲ್ ಅಥವಾ ರೆಕ್ಟ್ಯಾಂಗಲ್ ಆಗಿದೆ. ಯಾಕೆ ಇದನ್ನ ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ತೇವೆ? ಯಾಕೆಂದ್ರೆ 1 2 3 4. ಸೊ ಇಲ್ಲಿ 4 ಸೈಡ್ಸ್ ಇದೆ. ಹಾಗೆ ಪ್ರತಿ 2 ಸೈಡ್ಸ್ ಅನ್ನ ನೀವು ತೆಗೆದುಕೊಂಡಾಗ ಇಲ್ಲಿ ಆಂಗಲ್ ಫಾರ್ಮ್ ಆಗ್ತದೆ. ಹಾಗಾಗಿ ಇದು ಒಂದು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ಬೋದು ನಾವು. ನಂತರ ಇಲ್ಲಿ ಫಾರ್ಮ್ ಆಗುವಂತ ಆಂಗಲ್ ಏನಿದೆ, ಈ ಆಂಗಲ್ಗಳು 90 ಡಿಗ್ರಿ ಆಗಿದೆ. ಇದು 90 ಡಿಗ್ರಿ, 90 ಡಿಗ್ರಿ, ಹಾಗೆ ಇದು ಕೂಡ 90 ಡಿಗ್ರಿ, ಹಾಗೆ ಇದು ಕೂಡ 90 ಡಿಗ್ರಿ. ಅಂದ್ರೆ ಎಲ್ಲಾ ಆಂಗಲ್ಸ್ಗಳು ರೈಟ್ ಆಂಗಲ್ಸ್ ಆಗಿದೆ ಅಂತ ನಾವು ಹೇಳ್ಬೋದು. ಅದೇ ರೀತಿ ನೀವು ಅಪೋಸಿಟ್ ಸೈಡ್ಸ್ ಅನ್ನ ತೆಗೆದುಕೊಂಡ್ರೆ ಎ ಬಿ ಸಿ ಡಿ, ಈಗ ಈ ಸೈಡ್ ಮತ್ತೆ ಈ ಸೈಡ್ ಅನ್ನು ನೀವು ತೆಗೆದುಕೊಂಡ್ರೆ ಇದೆರಡೂ ಕೂಡ ಸಮವಾಗಿದೆ. ಅಂದ್ರೆ ಇಲ್ಲಿ ಎ ಬಿ ಇಸ್ ಈಕ್ವಲ್ ಟು ಸಿ ಡಿ ಆಗಿದೆ. ಹಾಗೆ ಈ ಸೈಡ್ ಮತ್ತೆ ಈ ಸೈಡ್ ಅನ್ನು ತೆಗೆದುಕೊಂಡ್ರೆ ಇದು ಎರಡೂ ಕೂಡ ಸಮವಾಗಿದೆ. ಸೊ ಎ ಡಿ ಇಸ್ ಈಕ್ವಲ್ ಟು ಬಿ ಸಿ ಆಗಿದೆ. ನಾವೇನು ಹೇಳ್ಬೋದು, ರೆಕ್ಟ್ಯಾಂಗಲ್ ಅಲ್ಲಿ ಅಥವಾ ಆಯತದಲ್ಲಿ ಅದರ ಆಪೋಸಿಟ್ ಸೈಡ್ಗಳು ಸೇಮ್ ಲೆಂತ್ ಅನ್ನ ಹೊಂದಿರ್ತವೆ, ಅವುಗಳು ಸಮವಾಗಿರ್ತವೆ, ಈಕ್ವಲ್ ಆಗಿರ್ತದೆ ಅಂತ ಹೇಳ್ಬೋದು. ಸೊ ಆ 3 ಕ್ಯಾರೆಕ್ಟರ್ಸ್ ಅನ್ನ, 3 ಫೀಚರ್ಸ್ ಅನ್ನ ಇಲ್ಲಿ ಕೊಟ್ಟಿದ್ದಾರೆ. ಅ ರೆಕ್ಟ್ಯಾಂಗಲ್ ಇಸ್ ಅ ಕ್ವಾಡ್ರಿಲ್ಯಾಟರಲ್, the angles are all right angles, the opposite sides are of equal length ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲವೂ ಕೂಡ ಒಂದು ರೆಕ್ಟ್ಯಾಂಗಲ್ ಅನ್ನ ಡಿಫೈನ್ ಮಾಡ್ತದೆ. ಹಾಗಾಗಿ ನಾವು ರೆಕ್ಟ್ಯಾಂಗಲ್ ಅನ್ನು ಕೂಡ ಒಂದು ಕ್ವಾಡ್ರಿಲ್ಯಾಟರಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಅದರಲ್ಲಿ ಕೂಡ 4 ಸೈಡ್ಸ್ ಇದೆ, ಮತ್ತೆ ಅದರ ಯಾವುದೇ 2 ಸೈಡ್ಸ್ ಗಳನ್ನ ತೆಗೆದುಕೊಂಡಾಗ ಅಲ್ಲಿ ಆಂಗಲ್ ಫಾರ್ಮ್ ಆಗ್ತದೆ. ನಂತರ ನಮ್ಗಿಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ಗೆ ನಾವು ಸೊಲ್ಯೂಷನ್ ಅನ್ನ ಕಂಡುಹಿಡಿಬೇಕು. ಸೊ ಮೊದಲಿಗೆ ಕೊಟ್ಟಿರುವಂತ ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಕಾರ್ಪೆಂಟರ್, ಒಬ್ರು ಬಡಗಿ ಅಥವಾ ಕಾರ್ಪೆಂಟರ್ ಇರ್ತಾರೆ. ಅವರ ಹತ್ರ 2 ವುಡ್ ಸ್ಟ್ರಿಪ್ಸ್ ಇರ್ತದೆ, ಅಂದ್ರೆ ಮರದ ಪಟ್ಟಿಗಳು ಇರ್ತವೆ. ಈ ರೀತಿ ಇರುವಂತ 2 ಮರದ ಪಟ್ಟಿಗಳು ಇರ್ತದೆ. ಈ ಮರದ ಪಟ್ಟಿಗಳನ್ನ ಅವರು ಒಂದರ ಮೇಲೆ ಒಂದು ಇಟ್ಟು ದಾರವನ್ನ ಅದರ ಸುತ್ತ ಹಾಯಿಸಿದಾಗ ಅಲ್ಲಿ ರೆಕ್ಟ್ಯಾಂಗಲ್ ಅಥವಾ ಆಯತ ಫಾರ್ಮ್ ಆಗ್ತದೆ. ಅಂದ್ರೆ ಈ ಮರದ ಪಟ್ಟಿಗಳನ್ನ ಈ ರೀತಿಯಲ್ಲಿ ಇಟ್ಟು ಅದರ ಸುತ್ತಲೂ ಈ ರೀತಿಯಲ್ಲಿ ದಾರವನ್ನ ಹಾಯಿಸಿದಾಗ ಅಲ್ಲಿ ರೆಕ್ಟ್ಯಾಂಗಲ್ ಅಥವಾ ಆಯತ ಫಾರ್ಮ್ ಆಗ್ತದೆ. ಅದರಲ್ಲಿ ನಮ್ಗೆ ಒಂದು ಪಟ್ಟಿಯ ಅಳತೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಈ ಪಟ್ಟಿ, ಒಂದು ಪಟ್ಟಿಯ ಅಳತೆ 8 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇನ್ನೊಂದು ಪಟ್ಟಿಯ ಅಳತೆ ಎಷ್ಟು ಅಂತ ಕಂಡುಹಿಡಿಬೇಕು. ಸೊ ಇದು ನಮ್ಗೆ ಕೊಟ್ಟಿರುವಂತ ಪ್ರಾಬ್ಲಮ್. ಈ ಪ್ರಾಬ್ಲಮ್ ಅಲ್ಲಿ ಕೆಲವೊಂದು ಕ್ವಶನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಕ್ವಶನ್ಸ್ ಗಳಿಗೆ ನಾವೀಗ ಸೊಲ್ಯೂಷನ್ ನ ಕಂಡುಹಿಡಿಬೇಕು. ಸೊ ಏನೆಲ್ಲ ಕ್ವಶನ್ಸ್ ಗಳನ್ನ ಕೇಳಿದ್ದಾರೆ ಅಂತ ನೋಡುವ. ಸೊ ಮೊದಲಿಗೆ ಕೊಟ್ಟಿರುವಂತ ಕ್ವಶನ್ ಏನಂದ್ರೆ, ವಾಟ್ ಈಸ್ ದ ಲೆಂತ್ ಆಫ್ ದ ಡಯಾಗನಲ್ ಅಂತ ಹೇಳಿದ್ದಾರೆ.
ಅಂದ್ರೆ ಈ ಮರದ ಪಟ್ಟಿಗಳು ಅಥವಾ ವುಡ್ ಸ್ಟ್ರಿಪ್ಸ್ ಏನಿದೆ ಅದನ್ನ ಕಾರ್ಪೆಂಟರ್ ಒಂದರ ಮೇಲೆ ಒಂದಾಗಿ ಇಟ್ಟು ಅದರ ಸುತ್ತ ದಾರ ಅಥವಾ ಥ್ರೆಡ್ ಅನ್ನ ಹಾಯಿಸಿದಾಗ ನೀವಿಲ್ಲಿ ಕಾಣ್ಬೋದು, ಈ ರೀತಿ ದಾರವನ್ನು ತೆಗೆದುಕೊಂಡು ಹೋದಾಗ ಇಲ್ಲಿ ಏನಾಗ್ತದೆ, ಒಂದು ರೆಕ್ಟ್ಯಾಂಗಲ್ ಫಾರ್ಮ್ ಆಗ್ತದೆ. ಇಲ್ಲಿ ಈಗ ರೆಕ್ಟ್ಯಾಂಗಲ್ ಫಾರ್ಮ್ ಆಗಿದೆ. ಈ ರೆಕ್ಟ್ಯಾಂಗಲ್ ಅಲ್ಲಿ ಇರುವಂತ ಈ ಬ್ಲಾಕ್ ಗೆರೆಗಳು ಏನಿದೆ ಇದನ್ನ ನಾವು ಡಯಾಗನಲ್ಸ್ ಅಂತ ಕರಿತೇವೆ. ಹಾಗೆ ನಮ್ಗೆ ಕೊಟ್ಟಿರುವಂತ ಪ್ರಾಬ್ಲಮ್ಸ್ ಅಲ್ಲಿ ಈ ಬ್ಲಾಕ್ ಗೆರೆಗಳು ಏನಿದೆ ಇದು ಮರದ ಸ್ಟ್ರಿಪ್ಸ್ ಆಗಿದೆ. ಇದರಲ್ಲಿ ಒಂದು ಮರದ ಸ್ಟ್ರಿಪ್ಸ್ ಅಥವಾ ಪಟ್ಟಿಯ ಲೆಂತ್ ಅನ್ನ ಕೊಟ್ಟಿದ್ದಾರೆ 8 ಸೆಂಟಿಮೀಟರ್ ಅಂತೇಳಿ. ಇನ್ನೊಂದು ಪಟ್ಟಿಯ ಲೆಂತ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಸೊ ಇದು ನಮ್ಗೆ ಕೇಳಿರುವಂತ ಮೊದಲನೇ ಕ್ವಶನ್. ಎರಡನೇ ಕ್ವಶನ್ ಅಲ್ಲಿ ವಾಟ್ ಈಸ್ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಟೂ ಡಯಾಗನಲ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಈ ಮರದ ಪಟ್ಟಿಗಳನ್ನ ಒಂದರ ಮೇಲೆ ಒಂದು ಇಟ್ಟಾಗ ಯಾವ ಪಾಯಿಂಟ್ ಅಲ್ಲಿ ಆ ಮರದ ಪಟ್ಟಿಗಳು ಒಂದನ್ನೊಂದು ಮೀಟ್ ಆದ್ರೆ ಅಥವಾ ಜಾಯಿನ್ ಆದ್ರೆ ನಮ್ಗೆ ರೆಕ್ಟ್ಯಾಂಗಲ್ ಫಾರ್ಮ್ ಆಗ್ತದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಅದು ಎರಡನೇ ಕ್ವಶನ್. ನಂತರ ಮೂರನೇ ಕ್ವಶನ್, ವಾಟ್ ಶುಡ್ ದ ಆಂಗಲ್ ಬಿಟ್ವೀನ್ ದ ಡಯಾಗನಲ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಇಲ್ಲಿ ಡಯಾಗನಲ್ಸ್ ಇದೆ, ಈ ಡಯಾಗನಲ್ಸ್ ನ ನಡುವೆ ಯಾವ ಆಂಗಲ್ ಫಾರ್ಮ್ ಆಗ್ತದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಇಲ್ಲಿ 3 ಪ್ರಶ್ನೆಗಳನ್ನ ಕೇಳಿದ್ದಾರೆ ಈ ಪ್ರಾಬ್ಲಮ್ಸ್ ಅನ್ನ ತೆಗೆದುಕೊಂಡು. ಸೊ ಈ 3 ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ಮುಂದಿನ ವಿಡಿಯೋದಲ್ಲಿ ಕಂಡುಹಿಡಿಯೋಣ.